ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಇಂಡಿಯಾ. ಕಲಾ ಕುಟೀರ ಕಡೆಯಿಂದ ಭರತನಾಟ್ಯಂ ಪ್ರದರ್ಶನ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಹಾಗೂ ಕಥಕ್ ಭರತನಾಟ್ಯಂ ಗುರುಗಳು ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಕಲಾ ಕುಟೀರ ಶಿಷ್ಯರು ಭಾಗವಹಿಸಿದರು ಹಾಗೂ ಕಾರ್ಯಕ್ರಮವನ್ನು ಶ್ರೀಮತಿ ಭಾನುಪ್ರಿಯ ರಾಕೇಶ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಭೂಮಿಯ ದಾನವ ಬೆಳೆದಗೆ ಮಹಾಕ್ಷತ್ರಿಯರ ಗೆಲ್ಲಿದವಗೆ ರಾಮಚಂದ್ರನೆಂಬ ದಶರಥ. ನಮಸ್ತೆ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ನಿಮಗೆ ನ್ಯೂಸ್ 15 ಕನ್ನಡದವರಿಗೆ. ಏನಂದರೆ ಯೂಶಲಿ ಈ ಬೆಂಗಳೂರಿನಲ್ಲಿ ಸ್ವಲ್ಪ ಬೇಡದಿರೋ ವಿಚಾರಗಳೇ ನಡೀತಾ ಇರುತ್ತೆ. ಅಂದರೆ ಪಾಲಿಟಿಕ್ಸ್ ಬೇಡದೇ ಇರೋದು ಅಂತ ನಾನು ಹೇಳಲ್ಲ, ಬಟ್ ಆದರೂ ಜನಗಳು ತುಂಬ ಕ್ಯೂರಿಯಸ್ ಆಗಿ ನೋಡೋ ಅಂಥದ್ದು ವಿಚಾರ ಬಂದರೆ ಯಾರನ್ನ ಏನದು ಇದು ಮಾಡಿದ್ರು, ಯಾರಿಗೆ ಕೆಟ್ಟದ್ದು ಮಾಡಿದ್ರು ಅಂಥದ್ನೇ. ಆ್ಯಂಡ್ ಆ ಥರ ನ್ಯೂಸ್ ಚಾನೆಲ್ಗಳು ಅವ್ರನ್ನ ಪ್ರಮೋಟ್ ಮಾಡೋ ಒಂದು ದೃಷ್ಟಿನಲ್ಲಿ ಇರೋವಾಗ ಈ ಥರದ ಒಂದು ಕಲೆನೂ ಕೂಡ ನೀವು ಬಂದು ಸೆರೆ ಹಿಡಿತಾ ಇದ್ದೀರಾ ಅಂತಲೇ ನಮಗೆ ತುಂಬ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಭರತನಾಟ್ಯ, ಸಂಗೀತ, ಅಯ್ಯೋ ಯಾರು ಕೇಳ್ತಾರೆ, ಯಾರು ನೋಡ್ತಾರೆ? ಯಾಕಂದರೆ ಇವಾಗ ಎಲ್ಲರೂ ಏನಾದ್ರು ಒಂದು ನ್ಯೂಸ್ನ ನೀವು ಶೇರ್ ಮಾಡಿದ್ರೆ ಎಷ್ಟು ಲೈಕ್ಸು, ಎಷ್ಟು ಸಬ್ಸ್ಕ್ರಿಪ್ಷನ್ಸು ಬರುತ್ತೆ ಅಂತ ನೋಡ್ತೀರಾ ಅಲ್ವಾ? ಬಟ್ ಅಂಥದ್ರಲ್ಲಿ ನಾವು ನಮ್ಮ ಕಲೆ ಸಂಸ್ಕೃತಿನ ನಾವೆಷ್ಟು ಇಷ್ಟಪಡ್ತಾ ಇದ್ದೀವೋ, ನೀವು ಕೂಡ ಅದನ್ನು ನಾವು ಇನ್ನೊಬ್ರಿಗೆ ಮತ್ತೊಬ್ಬರಿಗೆ ತಲುಪಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಿಮ್ಮ ವಾಹಿನಿ ಕಡೆಯಿಂದ ಬಂದಿದ್ದೀರಾ ಅರ್ಕಾಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಐ ಥಿಂಕ್ ಇದು ನೀವು 2ನೇ ಸರಿ ಬರ್ತಾ ಇದ್ದೀರಾ ಅಂತ. ಮೊದಲನೇ ಸರಿ ಬಂದಾಗ ನಾವೇನು ಹೇಳಿದ್ವಿ ಅದನ್ನೇ ನಾನು ಇವಾಗಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಅರ್ಕ ಅಂತ ಬಂದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಏಜ್ ಅಥವಾ ಪರ್ಟಿಕ್ಯುಲರ್ ವೃತ್ತಿನಲ್ಲಿ ಇರೋರಿಗೆ ಅಂತ ಅಲ್ಲ, ಕಲೆನ ಯಾರ್ಯಾರು ಇಷ್ಟಪಟ್ಟು ಬರ್ತಾರೆ ಅವ್ರಿಗೆಲ್ಲರಿಗೂ ಅರ್ಕ ಬಾಕ್ಲು ತೆಗೆದಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ನಾವು ಆಧಾರಿತವಾಗಿ ಇಟ್ಕೊಂಡು ಇವತ್ತು ಮಾಡಿದ್ದಂತಹ ಒಂದು ಕಾರ್ಯಕ್ರಮ ನೃತ್ಯ ನಿರಂತರ ಸೀರೀಸ್ 2 ಅಂತ. ಇದು ನಮ್ಮ ಕ್ಲಾಸ್ನಲ್ಲಿ ನಾವು ಮಾಡೋವಂಥ ಒಂದು ಸೀರೀಸು. ಫಸ್ಟ್ ನೃತ್ಯ ನಿರಂತರ 1 ಆಗಿದ್ದು 2022ನಲ್ಲಿ, ಈಗ 2024ನಲ್ಲಿ ಇವ್ರು ಮಾಡಿದ್ರು. ಸೊ ಏನಕ್ಕೆ ನಾನು ಆ ಥರ ಹೇಳ್ತಾ ಇದ್ದೀನಿ ಅಂತಂದರೆ 46 ಇಯರ್ ಓಲ್ಡ್ ರೇವತಿ ಇದ್ದಾರೆ, ಅಗೇನ್ ಸ್ಕೂಲ್ ಟೀಚರ್ ಸುಧಾ ಇದ್ದಾರೆ, ಆ್ಯಂಡ್ 12th ಗ್ರೇಡ್ ಶ್ರೇಷ್ಠ ಆ್ಯಂಡ್ ಡಾಕ್ಟರ್ ನಾಗಾರ್ಜುನ್ PhD ಇನ್ ಮ್ಯಾಥಮೆಟಿಕ್ಸ್ ಅವರು, ಆ್ಯಂಡ್ ಅಗೇನ್ 9th ಗ್ರೇಡ್ ಗಾನವಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಸೆಟ್ ಅಂತ ನೋಡಿದಾಗ ಎಲ್ಲರೂ ಅದೇ ಕ್ಲಾಸ್ನವ್ರಾಗಿರಬೇಕು ಅಥವಾ ಅದೇ ವಯೋಮಾನದವ್ರಾಗಿರಬೇಕು, ಏಜ್ನವ್ರಾಗಿರಬೇಕು ಅಂತ ಇರುತ್ತೆ. ಬಟ್ ಇಲ್ಲ, ಇಲ್ಲಿ ಡಿಫ್ರೆಂಟ್ ಆಗಿರೋರನ್ನ ಕರ್ಕೊಂಡು ನಾವೆಲ್ಲರೂ ಒಂದೇ, ನಮಗೆಲ್ಲರಿಗೂ ಬೇಕಾಗಿರೋದು ಕಲೆ ಮಾತ್ರ ಅನ್ನೋದನ್ನ ತೋರ್ಸೋದಕ್ಕೆ ಅಂತಾನೆ ಅರ್ಕ ಇರೋದು. ಸೊ ಹೌ ಯು ಕ್ಯಾನ್ ಡೆಫಿನೆಟ್ಲಿ ಹೀಲ್ ಯುವರ್ ಲೈಫ್ ಥ್ರೂ ಡಾನ್ಸ್. ಯಾಕಂದರೆ ಹೀಲ್ ಅನ್ನೋ ಪದ ಎಷ್ಟು ನಾನು ಕರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಯು ಆಲ್ ಕ್ಯಾನ್ ಜಸ್ಟ್ ಹೀಲ್ ಯುವರ್ ಲೈಫ್ ಥ್ರೂ ಡಾನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಒಂದು ಇದರಲ್ಲಿ ಗುರುವಿನ ಪರಿಶ್ರಮ ಎಷ್ಟು ಇರುತ್ತೆ, ಅದೇ ರೀತಿ ಗುರು ಅಂತ ಹೇಳ್ಕೊಳಕ್ಕೆ ನಾನು ಇಷ್ಟಪಡಲ್ಲ, ಟೀಚರ್. ನನಗೇನು ನನ್ನ ಗುರುಗಳಿಂದ ನಾನು ಕಲ್ತಿದ್ದೀನಿ ಅಲ್ಪ ಸ್ವಲ್ಪ ವಿದ್ಯೆ, ಅದನ್ನು ಯಾರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆ ಅವರಿಗೆ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಗುರು ಅನ್ನೋ ಮಾತು ತುಂಬ ದೊಡ್ಡದಾಗತ್ತೆ, ಬಟ್ ಎಸ್ ನನ್ನಲ್ಲಿರೋ ಒಂದು ಸ್ವಲ್ಪನ ಅವರಿಗೂ ಕೊಡ್ತಾ ಇದ್ದೀನಿ. ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಅವರೆಲ್ಲ ನನ್ನ ನಂಬಿ ಬಂದಿದ್ದಾರೆ, ಇದು ನನ್ನ ಜವಾಬ್ದಾರಿನೂ ಕೂಡ. ಹಾಗೆ ಅವರ ಪರಿಶ್ರಮನೂ ಇದರಲ್ಲಿ ಅಷ್ಟೇ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬರಿಂದ ಆಗುವಂಥದ್ದಲ್ಲ ಕೆಲಸ, ಅಂದರೆ ಆದರೂ ಒಬ್ಬರು ಕನಸು ಕಂಡ್ರೆ ಮಾತ್ರ ಎಲ್ಲರೂ ಸೇರ್ಕೊಳ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕನಸು ಕಾಣಬೇಕಾಗಿರೋದು ಒಬ್ಬರೇ, ಅದ್ರ ಜೊತೆ ಯಾರ್ಯಾರು ಇರ್ತಾರೆ, ಯಾರ್ಯಾರು ಅದನ್ನು ನಡೆಸ್ಕೊಂಡು ಹೋಗ್ತಾರೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೈಕ್ ದಟ್, ಎಸ್ ಯು ಆಲ್ ಕ್ಯಾನ್ ಶೇರ್ ಯುವರ್ ಓನ್ ಥಿಂಗ್ ಆಲ್ಸೋ ಇನ್ ಅ ವೆರಿ ಫ್ಯೂ, ಏನಾದ್ರು 1-2 ಮಾತುಗಳಲ್ಲಿ ಬೇಗ ಕ್ವಿಕ್ ಆಗಿ. ಓಕೆನಾ ಮೇಡಮ್? ಇದೆಲ್ಲ ಮಾಡೋಕ್ಕೆ ನಿಮಗೆ ಬ್ಯಾಕ್ ಬೋನ್ ಯಾರು ಮೇಡಮ್? ಖಂಡಿತ. ನಾನೇನು ಹೇಳ್ತೀನಿ, ಫ್ಯಾಮಿಲಿ. ಈಗ ಫ್ಯಾಮಿಲಿನಲ್ಲಿ ನೀವು ಏನದು ನೆಮ್ಮದಿಯಾಗಿಲ್ಲ ಅಂತಂದರೆ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋಗಿ, ಸ್ಕೂಲಲ್ಲಿ ಹೋಗಿ, ಏನೇ ಮಾಡಿ ಅದು ನೆಮ್ಮದಿ ಸಿಗಲ್ಲ. ಮೇನ್ ಥಿಂಗ್ ಇಸ್ ಫ್ಯಾಮಿಲಿ.
ಸೊ ನಾನು ಮದುವೆ ಆಗೋಕ್ಕಿಂತ ಮೊದಲು ನನ್ನ ತಂದೆ ತಾಯಿಗಳು ಹೇಗೆ ನನಗೆ ನನ್ನ ತಂದೆ ತಾಯಿ ನನ್ನ ತಮ್ಮ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ರು. ನಾನು ಮದುವೆ ಮಾಡ್ಕೊಂಡು ಬಂದ ನಂತರನೂ ನನ್ನ ಹಸ್ಬೆಂಡ್ ಈಸ್ ಅ ವೆರಿ ಬಿಗ್ ಸಪೋರ್ಟ್. ಆ್ಯಂಡ್ ನನ್ನ ಮಾವನವರಾಗಿರ್ಬೋದು, ಎಲ್ಲರೂ ಫ್ಯಾಮಿಲಿ ಅಂತ ಬಂದು ಎಲ್ಲರೂ ಸೇರ್ಕೊಳ್ತಾರಲ್ಲಿ. ಅದರಲ್ಲಿ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕಂದ್ರೆ ಫ್ರೆಂಡ್ಸ್ ಆರ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ಲೈಫ್ನಲ್ಲಿ. ನಾನೇ ಅನ್ನೋಕ್ಕೆ ಸಾಧ್ಯನೇ ಇಲ್ಲ, ನಾವು ಅಂದರೆ ಮಾತ್ರ ಸಾಧ್ಯ. ಹಾಗೆ ಅರ್ಕಾನೂ ಒಂದು ಫ್ಯಾಮಿಲಿ. ಈ ಫ್ಯಾಮಿಲಿನಲ್ಲಿ ತುಂಬ ಜನ ಇದ್ದಾರೆ, ಸದಸ್ಯರಿದ್ದೀವಿ. ಎಲ್ಲ ಪೇರೆಂಟು, ಎಲ್ಲ ಸ್ಟೂಡೆಂಟು, ನಾವೆಲ್ಲ ಒಂದು ಕುಟುಂಬ. ಇದು ನಾವೊಂದು ಕುಟುಂಬ ಅನ್ಕೊಂಡ್ರೆ ಏನಾದರೂ ಒಂದು ಈ ಥರದ್ದು ಸಾಧಿಸಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. Myself, Dr. Nagarjuna. I am working as an assistant professor in the Department of Mathematics, the Oxford College of Science. ಸೊ ನಾನು ಅರ್ಕಾಗ್ ಬಂದು 2.5 ವರ್ಷ ಆಯಿತು. ಈ 2.5 ವರ್ಷದಲ್ಲಿ ನನ್ನ ಮೇಡಮ್ ಸಪೋರ್ಟ್ ನನಗೆ ಬಹಳ ಇದೆ. ಈ ಸ್ಟೇಜಿಗೆ ಹತ್ತಕ್ಕೆ ಕಾರಣ ನನ್ನ ಮೇಡಮೇ ಆಗಿರ್ತಾರೆ. ಥ್ಯಾಂಕ್ ಯು. ಓಕೆ ಮೇಡಮ್. I joined Arka in 2019 ಮ್ಯಾಮ್ ಜರ್ನಿ ಜೊತೆ ನಂದು ಶುರು ಆಯಿತು. ಮ್ಯಾಮ್ ಜರ್ನಿ ಜೊತೆ ಸೊ ನಾನು ಅಂದ್ಕೊಂಡಿಲ್ಲ ಇಷ್ಟು ದೂರ ಬರ್ತೀನಿ ಅಂತ. ಒಂದು ಪಾಯಿಂಟಲ್ಲಿ ನಂಗೆ ಬೋರು ಹೊಡಿತು, ಏನು ಮೇಡಮ್ ಇದನ್ನೇ ಮಾಡಿಸ್ತಿದ್ದಾರೆ. ಬಟ್ ಅದೊಂದು ಸ್ಪಾರ್ಕ್ ಇರುತ್ತಲ್ಲ, ಲಿಟ್ರಲಿ ಇಟ್ ಬ್ರಾಟ್ ಮೀ ಹಿಯರ್, ಇಲ್ಲಿವರೆಗೂ ಕರ್ಕೊಂಬಂತು. ನನ್ನ ಪ್ರೊಫೆಷನ್ ಈಸ್ ಮೈ ಟೀಚಿಂಗ್. ಅದ್ರ ಜೊತೆಗೆ ಇದು ಬರುತ್ತೆ ಅನ್ನೋದು ಇರಲಿಲ್ಲ. ಬಟ್ now I'm balancing both. This was very childhood dream. न्यूज़ 15 खालदा जो बहुत अच्छा लग रहा है यहाँ पे आके अरका में भानु जी के साथ। आज का कार्यक्रम बहुत सुंदर हुआ। सुंदर से ज़्यादा एक जो दिल से निकला, दिल से जो एक इस कार्यक्रम का प्रदर्शन हुआ है, वो मुझे लगता है कि हम इस चीज़ को लेके जाएंगे। हम मुंबई में रहते हैं तो भरतनाट्यम का जो एक स्टैंडर्ड है वो जो बहुत ही सुंदरता से निकल के आया। तो भानु जी को शुक्रिया कि हम यहाँ आए और हमको यहाँ आमंत्रित किया गया आज। और सबको जो भी शिक्षक थे, जो भी शिष्याएँ थी, उनको बहुत सारा प्यार और चलते रहे इस रास्ते पे, क्योंकि हमारा भारत बहुत महान है। और उनके इस छोटे से कार्यक्रम की वजह से बहुत सारे लोगों तक ये मैसेज पहुंचता है कि हमारा भारत क्या है, इसमें क्या क्या हम सिर्फ क्लासिकल डांस सीख नहीं रहे हैं, हम यहाँ पे हमारी जो सभ्यता का एक रूप है वो देख रहे हैं। Shall I say that right again? तो यहाँ पे हम सिर्फ इंडियन क्लासिकल डांस, भरतनाट्यम, कथक, ओडिसी सीख नहीं रहे हैं, लेकिन हम हमारी जो सभ्यता का एक झंडा है वो लहरा। तो थैंक यू सो मच। आपको मेरा सबसे दिल से शुभकामनाएं। ಥ್ಯಾಂಕ್ ಯು. ಓಕೆ ಮೇಡಮ್, ಹೇಳಿ ಮೇಡಮ್. कैमरा को देखो। जी कैमरा ज़रूर. ओके. आज बहुत खुशी हुई यहाँ पे आके। भानु जी अपने शिष्याओं को इतने दिल से तैयार कर रही है और इतने प्यार से उनको सिखा रही है, वो झलक हमको दिखा। और बहुत खुशी हुई सबको देख के, और ये देख के कि सारी शिष्याएँ जो भी है वो इतना उनका हार्ड वर्क और परसिवियरेंस है कि जो भी हो हमको ये बढ़ते चले जाना है, इस आर्ट को हमको आगे लेके जाना है। वही देख के बहुत खुशी हुई। और उनका जो मिलन है, जब साथ में इतना प्यार है, वो देख के बहुत अच्छा लगा। ये जगह इतना प्यारा है, एकदम ऐसे लगता है कि सब लोग साथ जुड़ के बहुत आर्ट के लिए सेलिब्रेशन है। तो बहुत खुशी हुई यहाँ पे आके। थैंक यू भानु कि आप हमको लेके आए और आपने इतना अच्छा ये जगह बनाई है। ये लोगों के लिए ये जो भी